ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಅವಿರಳ ಜ್ಞಾನಿ ಶೂನ್ಯ ಪೀಠಾಧೀಶ್ವರ ಮಹಾಶರಣ ಶ್ರೀ ಚನ್ನಬಸವೇಶ್ವರರ ಶತಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಸಾದಿಯ ಜಂಗಮ ಲಿಂಗ ಸ್ಥಳ ಅಂದ್ರೆ ಜಂಗಮ ಲಿಂಗ ಸ್ಥಳ, ಪ್ರಾಣಲಿಂಗ ಸ್ಥಳ. ಅರ್ಥ ಪ್ರಾಣ ಅಭಿಮಾನ 7ನೇ ವಚನ ಇದು. ಅರ್ಥ ಪ್ರಾಣ ಅಭಿಮಾನ ಹೊಲ್ಲಹದೆಂಬುವರು ಭಕ್ತಂಗೆ ತಮ್ಮ ಹೊದ್ದಿದ ಮಲಿನವನರಿಯರು. ಕರುಳುಗೊಳ್ಳದ ಉದಾನ ಮರುಳಿ ಅರ್ಪಿತವದೆಂತು ಕೊಳಬಹುದು. ಬೇಡುವಾತ ಜಂಗಮವಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ. ಬೇಡದೆ ಆ ಭಕ್ತ ತಾನೇ ಮಾಡಿದ ಮಾಟವ ಪರಿಣಾಮಿಸಬಲ್ಲಡೆ ಜಂಗಮ. ಬೇಡಿಸಿಕೊಳ್ಳದ ಆ ಜಂಗಮದ ಇಂಗಿತವನರಿದು ಮಾಡಬಲ್ಲಡೆ ಆತನೇ ಸದ್ಭಕ್ತ. ಭಕ್ತ ಜಂಗಮರು ಹೆಂಗಿರ್ಬೇಕನ್ನೋದು ಸೂಕ್ಷ್ಮತನ ಹೇಳಕತ್ತಾರ ಅವರಿಗೆ. ಆ ಭಕ್ತರ ಇಂಗಿತವನ್ನು ಅರಿದು ಅವರ ಮನದಿಚ್ಛೆಯನ್ನು ಸಲ್ಲಿಸಬಲ್ಲಡೆ ಆತನೇ ಪರಮ ಜಂಗಮ. ಆ ಭಕ್ತ ನನ್ನದು ನಾನೆಂದು ನುಡಿದೊಡೆ ನಾಯ ಮಾಂಸ ಸತ್ತ ಹೆಣನ ಮಲವು ನಾಯ ಅಡಗು ಇದನ್ನರಿಯದೆ ಓಡಲಾರದ ಮೃಗವು ಶ್ವಾನಂಗ್ಯ ಮಾಂಸವನ್ನಿಕ್ಕಂತೆ. ಇದು ಕಾರಣ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಬೇಡದೆ ಮಾಡುವ ಭಕ್ತಿಯುಂಟಾದಡೆ ಬೇಡದೆ ಮಾಡಿಸಿಕೊಂಬ ಜಂಗಮವ ಅಪೂರ್ವವಯ್ಯ. ಒಂದು ಏನಾರೆ ಸಮಾಜದ ಅವಶ್ಯಕತೆಯನ್ನರಿತು ಒಂದು ಕೆಲಸ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಅವಶ್ಯಕತೆಗಳನ್ನರಿತು ನಮ್ಮ ಪ್ರಯತ್ನಗಳನ್ನೆಲ್ಲ ಅದಕ್ಕೆ ಅರ್ಪಿಸಿ ಅದನ್ನ ಸಕ್ಸಸ್ ಮಾಡೋದು ನಮಗೆಲ್ಲ ಚೆನ್ನಾಗಿ ಗೊತ್ತು. ವೈಯಕ್ತಿಕ ಅವಶ್ಯಕತೆಗಳು ಮತ್ತೆ ಕೌಟುಂಬಿಕ ಅವಶ್ಯಕತೆ.
ಇವುಗಳನ್ನು ನಾವು ಸರಿಯಾಗಿ ಮಾಡ್ತೇವೆ. ಆದರೆ ಸಾಮಾಜಿಕ ಅವಶ್ಯಕತೆಗಳಂತೇನಿರ್ತಾವ ಅವುಗಳನ್ನ ಕುರಿತು ಚಿಂತನೆ ಮಾಡುವುದಕ್ಕಾಗಲಿ, ಅವುಗಳನ್ನು ಕುರಿತು ಪ್ರಯತ್ನ ಮಾಡುವುದಕ್ಕಾಗಲಿ, ಅವುಗಳ ದೊಡ್ಡ ಕೆಲಸಗಳಿರ್ತಾವ. ಅಂತ ಕೆಲಸಗಳು ಸಕ್ಸಸ್ ಆಗ್ಬೇಕಾದ್ರೆ ಎಲ್ಲರೂ ಕೈಗೂಡಿಸ್ಬೇಕಾಗ್ತದೆ. ತನು, ಮನ, ಧನ, ಸಮಯ ಏನೆಲ್ಲ ಮಾಡ್ಬೇಕಾಗ್ತದೆ. ಅಂಥವ್ರಾಗೆ ಈ ಜಂಗಮ ಅಂದ್ರೆ ಏನು ಅಂತಂದ್ರೆ, ಅವನು ಮುಂದುವರಿದು ಏನ್ ಮಾಡ್ತಾನಂದ್ರೆ, ಉಳ್ಳವರ ಬಲ್ಲಿ ಡೋನರ್ಸ್ ಲೀಸ್ಟ್ ಇರ್ತದ, ಅವನ ಹತ್ರ ದಾಸೋಹಿಗಳ ಪಟ್ಟಿ ಇರ್ತದೆ. ಉಳ್ಳವರ ಹತ್ರ ಹೋಗಿ ಅಂಥವು ಸಾಮಾಜಿಕ ಕಾರ್ಯಗಳಿಗಾಗಿ ಭಿಕ್ಷೆ ಕೇಳ್ತಾನೋ ಜಂಗಮನಾದವನು. ತನ್ನ ವೈಯಕ್ತಿಕ ಹಿತಾಸಕ್ತಿಗಲ್ಲ, ಸಾಮಾಜಿಕ ಕಾರ್ಯಗಳಿಗಾಗಿ. ಅದಕ್ಕೆ ಜಂಗಮ ಭಿಕ್ಷೆಗೆ ಬಹಳ ದೊಡ್ಡ ಅರ್ಥ ಅದ, ಬಹಳ ದೊಡ್ಡ ಉದ್ದೇಶ ಅದ. ಆ ಜಂಗಮ ಯಾಕೆ ಭಿಕ್ಷೆ ಬೇಡ್ತಾನ ಅಂತಂದ್ರ, ಸಮಾಜದ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಅವನು ಭಿಕ್ಷೆ ಬೇಡ್ತಾನ. ಆ ಭಿಕ್ಷೆ ಈ ಶರಣ ಪದ್ಧತಿ ಒಳಗೆ ಏನದಂದ್ರ ಎಷ್ಟು ಸೂಕ್ಷ್ಮದ ಅಂತಂದ್ರ, ಬೇಡುವುದಕ್ಕಿಂತ ಮೊದಲೇ ಭಕ್ತ ತಂದು ಕೊಡ್ತಾನ. ಅದಕ್ಕೆ ಬೇಡಿಸಿಕೊಂಬಾತ ಭಕ್ತನಲ್ಲ. ಮತ್ತ ನಾ ಇಂಥ ಕೆಲಸ ಮಾಡ್ಲಕತ್ತೀನಿ, ನೀವು ಬರ್ರೋ ರೊಕ್ಕ ಹಾಕ್ರೋ ಅಂತೇಳಿ ಕರೆದು ಬೇಡ್ಕೊತ್ ಕೂತನಂದ್ರೆ ನಾವು ಜಂಗಮ ಅಲ್ಲ. ಒಂದು ಮೀಟಿಂಗ್ ಮಾಡಿ ಇಂಥದ್ದೊಂದು ಕೆಲಸ ಮಾಡ್ಬೇಕಂತೀವಿ, ನಿಮ್ಮದು ಏನೇನದ ಕೊಡ್ಬೇಕಂತೀರಿ ಒಂದ್ ಕಡೆ ಕೊಟ್ಟು ಬಿಡ್ರಪ್ಪ ಅಂತ ಹೇಳಿದ್ರೆ ಅವರೆಲ್ಲ ಕೊಡೋರು ಕೊಟ್ಟು ಬಿಡ್ತಾರೆ. ಇವ್ರು ತಗೊಂಡು ಏನ್ ಮಾಡ್ಬೇಕು ಅದು ಮಾಡಿಬಿಡ್ತಾರೆ. ಈ ರೀತಿ ವ್ಯವಸ್ಥೆ ನಮ್ಮ ಒಂದು ಶರಣರಲ್ಲಿ ಆದ ಅನ್ನಂತ ವಿಚಾರ, ಘನತರವಾದ ವಿಚಾರ ಈ ವಚನದಾಗ ಹೇಳ್ಯಾರ. ಅರ್ಥ, ಪ್ರಾಣ, ಅಭಿಮಾನ ಪಲ್ಲದೆಂಬುವರು ಭಕ್ತಂಗೆ ತಮ್ಮ ಒದ್ದಿದ ಮಲಿವನವನ ಅರಿಯರು. ಇವೇನದವ, ಇವೆಲ್ಲ ಸಂಗ್ರಹ ಮಾಡಿ ಅನಾವಶ್ಯಕ ಸಂಗ್ರಹ ಮಾಡಬಾರ್ದು. ಇವೆಲ್ಲ ಸಂಪತ್ತು, ಅರ್ಥ, ಪ್ರಾಣ, ಅಭಿಮಾನದ ಅಂದ್ರ ಇವೆಲ್ಲ ಸಂಪತ್ತು, ಅನಾವಶ್ಯಕ ಸಂಗ್ರಹ ಮಾಡಬಾರ್ದು ಅಂತ. ಮತ್ತೆ ಯಾರು ಸಂಗ್ರಹ ಮಾಡಲಿಲ್ಲ ಅಂದ್ರೆ, ಯಾರು ಸಂಗ್ರಹಣೆ ಮಾಡಲಿಲ್ಲ ಅಂದ್ರೆ ಏನ್ ಮಾಡೋದು? ಯಾವ್ದಕ್ಕಾರೆ ಕೆಲ್ಸಕ್ಕೆ ಬೇಕಂದಾಗ ಏನ್ ಮಾಡ್ತೀರಿ? ಯಾರ್ಯಾರ ಕೊಡಬೇಕಲ್ಲ, ಕೊಡ್ಬೇಕಾದ್ರೆ ಒಬ್ಬರು ಬೇಕಲ್ಲ. ಈಗ ಶ್ರೀಮಂತರು ಬಡವರು ಅಂತ ಸಮಾಜದಾಗ ಎದಕ್ ಅದಾರ ಅಂತಂದ್ರ, ಶ್ರೀಮಂತರು ಎದಕ್ಕದಾರ, ಸರ್ಕಾರ ಅಂತ ಎದಕ್ಕದ, ಶ್ರೀಮಂತರು ಅಂತ ಎದಕ್ಕದಾರ? ಎಲ್ಲಾ ಜೀವಿಗಳಿಗೆ ತಮ್ಮದು ತಾವು ದುಡ್ಕೊಂಡು ತಿನ್ನಕ್ ಆಗಂಗಿಲ್ಲ. ಎಷ್ಟೋ ಮಂದಿ ಅಶಕ್ತರಿರ್ತಾರ, ನಿರ್ಗತಿಕರಿರ್ತಾರ, ಮತ್ತೆ ರೋಗಿಗಳಿರ್ತಾರ, ದರಿದ್ರರಿರ್ತಾರ, ದೀನರಿರ್ತಾರ, ಭಯಂಕರ ಕಷ್ಟ ಜೀವಿಗಳಿರ್ತಾರ. ಅಂಥವ್ರಿಗೆ ರಕ್ಷಣೆ ಮಾಡೋದಕ್ಕೆ ಶ್ರೀಮಂತಿಕೆ ಬೇಕು, ಸರ್ಕಾರ ಬೇಕು. ಈಗ ಅವ್ರ ಒಟ್ಟಿಗೆ ಅವ್ರು ದುಡ್ಕೊಂಡು ತಿನ್ನಕ್ ಆಗಲಾರ್ದಂಥವ್ರಿಗೆ ಸೇವೆ ಮಾಡ್ಬೇಕಾದ್ರೆ ಅವ್ರಿಗೆ ಯಾರು ಇಲ್ಲ, ಅನಾಥರಿರ್ತಾರೆ. ಅಂಥವಕ್ಕ ಸೇವೆ ಮಾಡ್ಬೇಕಾದ್ರೆ ಒಂದಿಷ್ಟು ಸೌಕರ್ಯಕ್ಕೆ, ಶ್ರೀಮಂತಿಕೆ, ಸರ್ಕಾರ ಏನಾರ ಒಂದು ವ್ಯವಸ್ಥೆ ಬೇಕಾಗ್ತದ. ಅದನ್ನೇ ಅವ್ರು ಹೇಳ್ತಾರೆ, ಅರ್ಥ, ಪ್ರಾಣ, ಅಭಿಮಾನವಲ್ಲದೆಂದು ಅಂತ. ಭಕ್ತಂಗೆ ತಮ್ಮ ಹೊದ್ದಿದ ಮಲಿವಿನವನರಿಯರು ಅಂತಂದ್ರೇನು? ಅವರು ಸಂಗ್ರಹ ಮಾಡಬಾರ್ದು ಅಂತೇಳಿ ಬೇಡ, ನಮಗೇನು ಅಷ್ಟು ಆಸೆ ಇಲ್ಲ, ಅದು ಬೇಕಾಗಿಲ್ಲ ಅನ್ನೋರು ಒಂದಿಷ್ಟು ಮಂದಿ ಆದ್ರೆ, ಒಂದಿಷ್ಟು ಮಂದಿ
ಅದೇ ಬೇಕು ಅಂತ ಹೇಳಕ್ಕೆ ಏನ್ ಮಾಡ್ಯಾರ, ಸಂಗ್ರಹ ಮಾಡ್ಕೊಳಕತ್ತಾರ. ಸಂಗ್ರಹ ಮಾಡಿದ್ದೆ ಮಲಿನ. ಅವಶ್ಯಕತೆಗಿಂತ ಹೆಚ್ಚಿಗೆ ಏನ್ ಸಂಗ್ರಹ ಆಗಿರ್ತದ ಅದೇ ವಿಷ, ಅದೇ ಮಲಿನ. ಅದು ಸ್ವಚ್ಛ ಮಾಡ್ಕೋಬೇಕಾದ್ರೆ ನಮ್ಮ ಹತ್ರ ಏನಾರ ಸಂಗ್ರಹ ಆಗ್ಯದಂದ್ರೆ ಅದು ಸ್ವಚ್ಛ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಕರುಳುಗೊಳ್ಳದ ಉದಾನವ ಮರುಳಿ ಅರ್ಪಿತವನೆಂದು ಕೊಳಬಹುದೇ? ಈಗ ನಮ್ಮ ಹತ್ರ ಇರೋದು ಯಾರ ಕೃಪೆ ಅಂತೀರಿ ನೀವು? ದೇವ್ರ ಕೃಪೆ ಅಂತೀರಾ ಇಲ್ಲ ನೀವು? ನಮ್ಮ ಹತ್ರ ಇರೋ ಸಂಪತ್ತೆಲ್ಲ ದೇವರ ಕೃಪೆ, ದೇವರ ಪ್ರಸಾದ, ದೇವರ ಆಶೀರ್ವಾದ ಅಂತೀರಿ ನೀವು, ಹೌದಿಲ್ರಿ? ಈಗ ಅಂಥದ್ದು ಏನದ ಅಂತಂದ್ರ ಹೊಳ್ಳಿ ಕೊಟ್ಟದ್ದು ಮತ್ತ ಹೊಳ್ಳಿ ಇಸ್ಕೊಳ್ಳೋದು. ಗುರುಲಿಂಗ ಜಂಗಮರು ನಮಗ ಕೊಟ್ಟಾರ, ಅವ್ರ ಕೃಪೆಯಿಂದ ನಮ್ಮಲ್ಲಿ ಆದ ಅಂದಾಗ ಅದನ್ನ ಮತ್ತ ಹೊಳ್ಳಿ ಅವರಿಗೆ ಕೊಡಬೇಕು. ಅವ್ರದವರಿಗೆ ನಿಮ್ಮ ಕೃಪೆಯಿಂದ ಬಂದದ್ದು ನಿಮಗೇ ಅರ್ಪಿಸ್ತೀನಿ ಅನ್ನೋ ಭಾವ ಭಕ್ತನಿಗಿರ್ಬೇಕು. ಜಂಗಮ ತನ್ನ ಭಕ್ತ ಶ್ರೀಮಂತ ಆಗ್ಲಿ ಅಂತ ಯಾಕ ಆಶೀರ್ವಾದ ಮಾಡ್ತಾನ ಅಂತಂದ್ರ, ದೊಡ್ಡ ದೊಡ್ಡ ಕೆಲಸಗಳಾಗಬೇಕಾದ್ರ ಆತನಲ್ಲಿರುವ ಸಂಪತ್ತನ್ನ ಬಳಸಿಕೊಂಡು ನಾವು ಸತ್ಕಾರ್ಯಗಳು ಮಾಡ್ಬೇಕನ್ನೋದಕ್ಕೆ ಸಾಹುಕಾರ ಆಗುವಂತ. ಸಾಮಾಜಿಕ ಸತ್ಕಾರ್ಯಕ್ಕಾಗಿ ಮಾಡ್ತಾರೆ ಹೊರತು ಇದ್ರೊಳಗೆ ವೈಯಕ್ತಿಕ ಹಿತಾಸಕ್ತಿ ಅನ್ನೋದು ಏನಿರಲ್ಲ. ಅಂತ ಕೆಲಸಗಳು ಮಾಡುವುದಕ್ಕ ಅದ್ರೊಳಗೆ ಏನದಂತಂದ್ರ ಕರುಳುಗೊಳ್ಳದಂತಂದ್ರೆ ನಾನು ನನ್ನದು ಅನ್ನಂಥದ್ದು ಇರಬಾರ್ದು. ಅದ್ರೊಳಗೆ ಜಂಗಮನಿಗೂ ಇರಬಾರ್ದು, ಭಕ್ತನಿಗೂ ಇರಬಾರ್ದು, ಇಬ್ರು ಬಲ್ಲಿ ಅದು ಇರಬಾರ್ದು. ಬೇಕಾದಷ್ಟು ಶ್ರೀಮಂತಿಕೆ ಇರಲಿ, ಆದ್ರೆ ಅದ್ರೊಳಗೆ ನಾನು ನನ್ನದು ಅನ್ನೋದಿರಬಾರ್ದು. ಪರಮಾತ್ಮ ನಿಂದಪ್ಪ. ಮತ್ತೆ ಜಂಗಮನಿಗಾದರೂ ಸಹಿತ ನಾ ಮಾಡೀನಿ ಅಂತ ಹೇಳಿಕೆ ಅನ್ನೋದಿರಬಾರ್ದು. ಅವ ಏನ್ ಕಾರ್ಯ ಮಾಡಿದ್ರು ತನ್ನ ಕೈಲಿ ಹಾಕಿ ಮಾಡಿರಂಗಿಲ್ಲ. ಸಮಾಜದ ದುಡ್ಡು ತಗೊಂಡು ಸಮಾಜ ಕಾರ್ಯ ಮಾಡಿರ್ತಾನೆ, ಸಮಾಜದ ದುಡ್ಡು ಸಂಗ್ರಹ ಮಾಡಿ ಸಮಾಜಕ್ಕೆ ಕಾರ್ಯ ಮಾಡಿರ್ತಾನೆ. ಅದಕ್ಕೆ ಕರುಳಗೊಳ್ಳದ ಉದಾನವ ಮರಳಿ ಅರ್ಪಿತವದೆಂತು ಕೊಳಬಹುದು. ಹೀಗಾಗಿ ಬೇಡುವಾತ ಜಂಗಮವಲ್ಲ, ಬೇಡಿಸಿ ಕೊಂಬಾತ ಭಕ್ತನಲ್ಲ. ಬಹಳ ಸೂಕ್ಷ್ಮದ ಇಂಗಿತ ಅರಿತು ಮಾಡಬೇಕಾದ ಕೆಲಸ. ಮನಸ್ಸಿನಾಗ ಏನದ ಅದು ಒಂದು ಶಬ್ದ ಬಳಸ್ತಿರಲ್ಲ, ಉಪೋದ್ಘಾತ ಅಂದ್ರೇನು? ನೇರವಾಗಿ ಹೇಳೋದಿಲ್ಲ, ಇಂಡೈರೆಕ್ಟ್ ಆಗಿ. ನಮಗೊಂದು 10,000 ಬೇಕಾಗ್ಯಾವ ಅನ್ನೋನ ಯಾರಿಗಾರ ಹೋಗಿ ಒಮ್ಮೆ 10,000 ಕೊಡು ಅಂದ್ರೆ ಯಾರು ಕೊಡ್ತಾರೆ? ನಮ್ಮ ಸಮಸ್ಯೆಗಳನ್ನ ಅವ್ರ ಮುಂದೆ ಬಿಡಿಸಿಟ್ಟಾಗ ಅವ್ರ ಬಾಯಿಲಿಂತ ತಗೊಂಡು ಹೋಗಪ್ಪ, ನಿನ್ಗೇನು ದುಡ್ಡಿನ ಅವಶ್ಯಕತೆ ಭಾಳ ಇದ್ದಂಗೆ ಕಾಣಿಸ್ತದ ಅಂತೇಳಿ ಅವ್ರಲಿಂತೆ ಬರಂಗ ಹೇಳ್ಬೇಕು. ನಮ್ಗೆ 10,000 ಬೇಕು ಅನ್ನೋ ವಿಷಯ ನೇರವಾಗಿ ಹೇಳದೆ ಇಂಡೈರೆಕ್ಟ್ ಆಗಿ ಹೇಳಿದ್ರ ಅವ್ರಿಗಿಂತೆ ಅದು ಬರ್ಬೇಕು, ಅವ್ರ ಬಾಯಿಲಿಂತೆ ಬರ್ಬೇಕು, ತಗೊಂಡು ಹೋಗು ಅಂತ. ಹಂಗ ಉಪೋದ್ಘಾತ ಇಲ್ಲೇನದ ಅದೇ ರೀತಿ ಸಂಬಂಧ ಆದ, ಬಹಳ ಸೂಕ್ಷ್ಮವಾದ ಸಂಬಂಧ ಅದ. ಇಲ್ಲಿ ಜಂಗಮ ಬಂದಾನ ಅಂತಂದ್ರ ಅವನ ಹಿಂದ ಒಂದೇನೋ ಉದ್ದೇಶ ಇಟ್ಕೊಂಡು ಬಂದಾನ. ಅವ ಏನಂತಾನ, ಇಂಥದೊಂದು ಕೆಲಸ ಮಾಡ್ಬೇಕಂತ ನಾವು ಸಂಕಲ್ಪ ಮಾಡೀವಿ, ಅಷ್ಟೇ ಹೇಳ್ತಾನ. ಮುಂದಿಂದ ಏನು ಹೇಳಂಗಿಲ್ಲ. ಅದು ಮಾಡೋದ್ರಿಂದ ಏನು ಉಪಯೋಗ ಆಗ್ತದ, ಸಮಾಜಕ್ಕೆ ಅದರಿಂದ ಏನು ಅನುಕೂಲ ಆಗ್ತದ, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ವಿವರಣೆ ಕೊಟ್ಟತ್ನಾಗ ಅಂತ ಒಂದು ಸತ್ಕಾರ್ಯ ಮಾಡ್ಲಕತ್ತೀರಿ ಅಂತಂದ್ರೆ ಏನ್ ಮಾಡ್ಬೇಕು? ನಮ್ದು ಒಂದಿಷ್ಟು ತಗೋರಿ. ಸ್ನಾನ ಕರ್ನೇಸೆ, ಸ್ನಾನ ಮಾಡಿದ್ರೆ ಏನ್ ಸ್ವಚ್ಛ ಆಗ್ತದ? ತನು ಶುದ್ಧ ಆಗ್ತದ.
ಧ್ಯಾನ ಸತ್ಸಂಗಗಳು ಮಾಡೋದ್ರಿಂದ ಮನಸ್ಸು ಶುದ್ಧ ಆಗ್ತದೆ. ದಾನ ದಾಸೋಹಗಳು ಮಾಡೋದ್ರಿಂದ ಧನ ಶುದ್ಧ ಆಗ್ತದೆ. ತನು ಮನ ಧನ ಶುದ್ಧ ಆಗ್ಬೇಕಾದ್ರೆ ಸ್ನಾನ ಮಾಡಬೇಕು, ಧ್ಯಾನ ಸತ್ಸಂಗಗಳು ಮಾಡಬೇಕು, ದಾನ ದಾಸೋಹಗಳು ಮಾಡಬೇಕು. ಇವುಗಳು ಮಾಡೋದ್ರಿಂದ ತನು ಮನ ಧನಗಳು ಇವು ಶುದ್ಧ ಆಗ್ತಾವ. ಇವು ಎಲ್ಲಿ ಶುದ್ಧ ಇರ್ತಾವ ಅಲ್ಲಿ ಸಾರ್ಥಕತೆ ಇರ್ತದ. ಅಂತ ಸಂಪತ್ತನ್ನ ಯಾರು ದಾನ ಮಾಡ್ತಾರ, ದಾಸೋಹ ಮಾಡ್ತಾರ, ಅಂತ ಸಂಪತ್ತು ಏನಾಗ್ತದ ಅಂತಂದ್ರ ಏನ್ ಮುಟ್ಟಿದ್ ಬಂಗಾರ ಆಗ್ತದ. ಯಾಕಂದ್ರೆ ಅವರು ಸತ್ಯ ಶುದ್ಧ ಕಾಯಕ ಮಾಡಿ ತಂದದ್ದು ಗುರುಲಿಂಗ ಜಂಗಮರಿಗೆ ಸಮರ್ಪಿಸಿ ಅವ್ರಿಗೇನ್ ಕೊಡಬೇಕು ಕೊಟ್ಟು ಉಳಿದ್ರಾಗ ತಾವು ಬದುಕಿರ್ತಾರಲ್ಲ, ಅದೇ ಅಂತ ಶರಣನ ಮನೆ ಅಂಗಳವೇ ವಾರಣಾಸಿ ಅಂತ. ಯಾಕೆ ಕಾಶಿಗೆ ಹೋಗೋದು ಬೇಕಾಗಿಲ್ಲ, ಶ್ರೀಶೈಲಕ್ಕೆ ಹೋಗೋದು ಬೇಕಾಗಿಲ್ಲ. ಅಂತ ಶರಣನ ಮನೆಗೆ ಕಾಲಿಟ್ರ ಅದೇ ಕಾಶಿಗೆ ಹೋಗಿ ಬಂದಷ್ಟು ಪುಣ್ಯ ಬರ್ತದ ಅಂತ. ಹಿಂಗಾಗಿ ಇಲ್ಲೇನಾಯ್ತು, ಬೇಡುವಾತ ಜಂಗಮನಲ್ಲ, ಇಂಥದ್ದು ಮಾಡ್ತೀವಿ ಅಂತೇಳಿ ಬೇಡಿದ್ರೆ ಅವ ಜಂಗಮನೇ ಅಲ್ಲ. ಯಾವ ಪದ್ಧತಿ? ವೀರಶೈವ ಪದ್ಧತಿ ಒಳಗೆ ಸಂಪತ್ತು ಸಂಗ್ರಹ ಮಾಡೋದು ಜಂಗಮ ಎದಕ್ಕ ಅಂತಂದ್ರೆ ಸಮಾಜ ಕಾರ್ಯಕ್ಕಾಗಿ ಅಥವಾ ಇಲ್ಲದವರಿಗಾಗಿ ಜಂಗಮ ಭಿಕ್ಷೆ ಮಾಡಿ ಎಲ್ಲಿಂದ ಮಾಡ್ತಾನ? ಇದ್ದವರಲ್ಲಿಂದ ಮಾಡಿಕೊಂಡು ತಂದು ಏನ್ ಮಾಡ್ತಾನೆ? ಇಲ್ಲದವರಿಗೆ ಸಾಕ್ತಾನೆ. ಇವೆಲ್ಲ ಒಳ್ಳೆಯ ಉದ್ದೇಶ ಇದ್ದದ್ದೇ ಆದದು. ಇವನು ಜಂಗಮ ಅಂದ್ರೆ ಒಂದು ಸರ್ಕಾರ ಇದ್ದಂಗೆ, ಗೌರ್ಮೆಂಟ್ ಇದ್ದಂಗೆ. ಈಗ ನೋಡ್ರಿ, ಎಲ್ಲರೂ ದುಡಿಯೋಕ್ಕೆ ಶಕ್ತಿ ಇದ್ದವರು, ದುಡ್ಡು ಇದ್ದವರು ಟ್ಯಾಕ್ಸ್ ಕಟ್ತಾರೆ. ಅದೇ ಟ್ಯಾಕ್ಸ್ ತಗೊಂಡು ಅಶಕ್ತರಿಗೆ ಸರ್ಕಾರ ಸಾಕ್ತದ ಇಲ್ಲ? ಇವರು ವೋಟ್ ಬ್ಯಾಂಕಿನ ಸಲುವಾಗಿ ಸಶಕ್ತರಿಗೂ ಸಾಕಿ ಅನ್ಯಾಯ ಮಾಡ್ಲಕತ್ತಾರ, ಅದು ಮಾತು ಬೇರೆ. ಅದರ ಉದ್ದೇಶ ಅಶಕ್ತರಿಗೆ ಸಾಕೋದ್ರ ಸಲುವಾಗಿ ಅದ ಸರ್ಕಾರ. ಅದೇ ರೀತಿ ಜಂಗಮ ಆದವನು ಸಹಿತ ಅಶಕ್ತರನ್ನ ಸಾಕುವುದಕ್ಕಾಗಿ ಏನ್ ಮಾಡ್ಬೇಕು? ಅಶಕ್ತರನ್ನು ಸಾಕುವುದಕ್ಕಾಗಿ ಅವನು ಏನ್ ಮಾಡ್ಬೇಕು? ಇಲ್ಲದವರನ್ನು ಸಾಕುವುದಕ್ಕಾಗಿ ಏನ್ ಮಾಡ್ತಾನ? ಇದ್ದವ್ರ ಬಳಿ ಹೋಗಿ ಭಿಕ್ಷೆ ಬೇಡ್ತಾನ. ಭಿಕ್ಷೆಯೇ ಲಕ್ಷ್ಯ ಅವನಿಗೆ. ಮತ್ತೆ ಅವ ಬೇಡವ ಮತ್ತೆ ಎಂತಲ್ಲಿ ಹೋಗಿ ಬೇಡ್ತಾನ ಅವನು? ಎಲ್ಲಿ ಬೇಕಲ್ಲಿ ಬೇಡಂಗಿಲ್ಲ ಅವ. ಯಾವನು ಬೇಡಿಸಿಕೊಳ್ಳಲಾರದೆ ತಾನೇ ವಾಲಂಟ್ರಿಲಿ ಸ್ವಯಂ ಸ್ಫೂರ್ತಿಯಿಂದ ಕೊಡ್ತಾರ ಅಂತಲ್ಲಿ ಹೋಗಿ ಬೇಡ್ತಾನ ಅವ. ಎಲ್ಲ ಲೈನ್ ಹಚ್ಚಿ ಈ ತುದಿಲಿಂದ ಆ ತುದಿ ತನಕ ಓಸು ಮನಿ ಕೇಳ್ಕೊತ ಹೋಗಂಗಿಲ್ಲ ನಾವು. ವಾಲಂಟ್ರಿಲಿ ಬೇಡಿಸಿಕೊಳ್ಳದೇ ನೀಡುವಂತ ಭಕ್ತರ ಮನೆಗೆ ಹೋಗ್ತಾನ, ಹೋಗಿ ಕೆಲಸ ಮಾಡ್ಕೊತಾನ. ಎಲ್ಲಿ ಬೇಕಲ್ಲಿ ಕೇಳಂಗಿಲ್ಲ, ಕೈ ಚಾಚಂಗಿಲ್ಲ. ಮತ್ತ ಭಕ್ತರು ಸಹಿತ ಆ ಜಂಗಮನ ಕಡೆಯಿಂದ ಬೇಡಿಸಿಕೊಳ್ಳಂಗೆ ಇಲ್ಲ ಅವ್ರು. ಅಂತ ಭಕ್ತರನ್ನ ಅವನು ಹುಡುಕಿ ಇಟ್ಟುಕೊಂಡಿರ್ತಾನ. ಸಮಾಜ ಕಾರ್ಯ ಆಗ್ಬೇಕಾದ್ರೆ ಇಂಥವ್ರ ಬಲ್ಲಿ ಹೋದ್ರೆ ಇಷ್ಟು ಸಿಗ್ತದ, ಇದರಿಂದ ನಮ್ ಕೆಲಸ ಆಗ್ತದ ಅಂತೇಳಿ ಅವನಿಗೊಂದು ಕರೆಕ್ಟ್ ಸ್ಕೆಚ್ ಸಿಗ್ತದ. ಆ ಭಕ್ತನಿಗೊಂದು ಏನು ನಂಬಿಕೆ ಇರ್ತದಂತಂದ್ರ, ಈ ಗುರುಲಿಂಗ ಜಂಗಮರಿಗೆ ನಾವು ಧನ ವಿನಿಯೋಗ ಮಾಡಿದೆವು ಅಂತಂದ್ರೆ ಹೊಲದೊಳಗ ಕಾಳು ಬಿತ್ತಿದಂಗ ಒಂದೊಂದು ಕಾಳು ಒಂದೊಂದು ತೆನಿಯಾಗಿ ಬರ್ತಾವ ನಮಗ. ಮತ್ತ ಅದೇ ನಮಗ ಹೊಳ್ಳಿ ಸಿರಿ ಸಂಪತ್ತನ್ನ ಕೊಡ್ತಾವ ಅನ್ನಂತ ವಿಶ್ವಾಸ ಇಟ್ಟುಕೊಂಡು ಅವರು ಹೊಲದಾಗ ಬೀಜ ಬಿತ್ತುವ ಇದು ಒಂದು ಸದವಕಾಶ ಅಂತ ತಿಳ್ಕೊಂಡು ಅವ್ರು ಮಾಡ್ತಿರ್ತಾರೆ. ಗೌತಮ ಬುದ್ಧ ರಸ್ತೆ ಹಿಡ್ಕೊಂಡು ಹಿಂಗ್ ಹೋಗ್ತಾ ಇದ್ದನು ಅಂತಂದ್ರ ಎಡಕ ಬಲಕ ದೊಡ್ಡ ದೊಡ್ಡ ಪರಾತುಗಳಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯ ಚಿನ್ನ ಬೆಳ್ಳಿ ಎಲ್ಲ ಇಟ್ಕೊಂಡು ನಿಂದಿರ್ತಿದ್ರತ್ತ ಶ್ರೀಮಂತರು. ಅವನೊಂದು ಸಿಸ್ಟಮ್ ಬೇರೆ, ಭಿಕ್ಷೆ ಬೇಡದಲ್ಲ. ಶ್ರೀಮಂತರು ಮನೆ ಮುಂದೆ ಇಟ್ಕೊಂಡು ಕುಂದಿರ್ತಿದ್ರತ್ತ.
ಆ ಬುದ್ಧಗ ಯಾರ್ಯಾರ ಬಡವರು ಎದುರು ಬಂದು ಅಪ್ಪ ಹಿಂಗ್ ನಮ್ಮ ಮನೆಗೆ ಒಂದು ಮದ್ವೆ ಅದ ಅಥವಾ ನಮಗೆ ಹಿಂಗ ಬಹಳ ಅನಾರೋಗ್ಯ ಸಮಸ್ಯೆ ಅದ, ಹಂಗದ ಹಿಂಗದ ಅಂತ ಹೇಳಿದ್ರೆ ಆ ಬುದ್ಧ ಏನ್ ಮಾಡ್ತಿದ್ನಂತಂದ್ರ ಬುದ್ಧ ಏನ್ ಮಾಡ್ತಿದ್ದ, ಎಡಕ್ಕೋ ಬಲಕ್ಕೋ ಯಾರ್ದೋ ತಟ್ಟೆ ಒಳಗೆ ಹೋಗಿ ಕೈ ಹಾಕಿ ಒಂದಿಷ್ಟು ಸಂಪತ್ತು ತಗೊಂಡು ಆ ಒಂದು ಅವಶ್ಯಕತೆ ಇದ್ದವ್ರಿಗೆ ಕೊಟ್ಬಿಡ್ತಿದ್ದ. ಬುದ್ಧ ಯಾವಾಗ ನಮ್ಮ ತಟ್ಟೆ ಒಳಗೆ ಕೈ ಹಾಕಿ ದಾನ ಕೊಟ್ಟನ ಅಂತಂದ್ರ ನಾವು ಧನ್ಯ ಆದೆವು, ನಮ್ಮ ಸಂಪತ್ತು ಪರಮಾತ್ಮನಿಗೆ ಸಮರ್ಪಿಸಿತು ಅಂತೇಳಿ ಅವರು ಥ್ಯಾಂಕ್ ಯು ಅಂತಿದ್ರಂತ. ಈಗ ಹೆಂಗದ ಕಾಲ, ನಮ್ಮ ತಟ್ಟೆ ಒಳಗಿಂದು ಕೊಡ್ಲಿ ಅಂತ ರೋಡ್ ಮೇಲೆ ಅವ್ರು ಇಟ್ಟು ಕಟ್ಟಿ ಮೇಲೆ ಕುಂದ್ರದ ಹೆಂಗದ, ಈಗ ಯಾರ್ಯಾರ ಮನಿ ಮುಂದೆ ಹೋಗ್ಲಕತ್ರ ಮತ್ತ ಮನೆಗೆ ಬಂದಂದ್ರೆ ಮತ್ತೊಂದು ವಚನ ಹೇಳ್ಕೊತ ತಲಿಬ್ಯಾನಿ ಮತ್ತೆ ಎಲ್ಲಿ ಕಿರ್ಕಿರಿ ಅಂತೇಳಿ ಹೊರಗಿದ್ದವ್ರು ಒಳಗೆ ಹೋಗ್ಬಿಡ್ತಾರ, ಬಾಗ್ಲ ಮುಚ್ಕೊಂಡ್ಬಿಡ್ತಾರ. ಈಗಿನ ಕಾಲ ಇಂಥದ್ದು ಬಂದ್ಬಿಟ್ಟವ್. ಕೇಳಕ್ಕೂ ಸಮಯ ಇಲ್ಲ, ಹೇಳಕ್ಕೂ ಸಮಯ ಇಲ್ಲ, ಮಾಡಕ್ಕೂ ಸಮಯ ಇಲ್ಲ. ಮಾಡೋ ಕೆಲಸಗಳು ಬರೀ 100% ವೇಸ್ಟ್ ಆಫ್ ಜಾಬ್. ಅರ್ಥ ಇರೋಂಥ ಒಂದು ಮಾಡಂಗ. ಗೊತ್ತಾಯ್ತ್ರ? ಅದಕ್ಕ ಬೇಡಿಸಿಕೊಳ್ಳದೆ ನೀಡುವಾತ ನಿಜ ಭಕ್ತ, ಬೇಡದೆ ಸಂಗ್ರಹ ಮಾಡಿಕೊಳ್ಳುವಾತ ನಿಜ ಜಂಗಮ. ಅದಕ್ಕೆ ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ, ಬೇಡದೆ ಆ ಭಕ್ತ ತಾನೇ ಮಾಡಿದ ಮಾಟವ ಪರಿಣಾಮಿಸಬಲ್ಲಡೆ ಜಂಗಮ. ಅವ ಬೇಡಲಾರದೆ ತಾನೇ ಕೊಡಂತವ ಅಂತ ಭಕ್ತ ಇದ್ದ. ಅಂತ ಭಕ್ತರ ಸಂಪತ್ತು ಎಂಜಾಯ್ ಮಾಡ್ತಿದ್ನು ಅಂತಂದ್ರೆ ಅವ ನಿಜ ಜಂಗಮ. ಬೇಡಿಸಿಕೊಳ್ಳದ ಆ ಜಂಗಮದ ಇಂಗಿತವನರಿತು ಮಾಡಬಲ್ಲಡೆ ಆತನೇ ಸದ್ಭಕ್ತ. ಬೇಡಿಸಿಕೊಳ್ಳಾರದೆ ಜಂಗಮನ ಮನಸ್ಸನ್ನು ಅರಿತು ಮಾಡಿದ್ನಂತಂದ್ರೆ ಅವನೇ ನಿಜವಾದ ಸದ್ಭಕ್ತ. ಆ ಭಕ್ತರ ಇಂಗಿತವನ್ನು ಅರಿದು, ಭಕ್ತರ ಇಂಗಿತ ಏನಪ್ಪಾ ಅಂತಂದ್ರೆ ಒಂದಿಂತ ಕೆಲಸ ಆಗ್ಬೇಕು ಅಂತೇಳಿ ಕೆಲವೊಂದ್ ಸಾರಿ ಭಕ್ತರ ಮನಸ್ಸಿನಾಗೂ ಇರ್ತದೆ. ಬರೀ ಜಂಗಮನ ಮನಸ್ಸಿನಾಗೆ ಇರಲ್ಲ, ಭಕ್ತರ ಮನಸ್ಸಿನಾಗೆ ಇರ್ತದೆ. ಇಲ್ಲೊಂದಿಂತ ಕೆಲಸ ಆಗ್ಬೇಕಾಗ್ಯದ, ಇದು ಅವಶ್ಯಕತೆ ಅದ, ಇದಾಯ್ತಂದ್ರೆ ಬಹಳ ಚಲೋ ಆಗ್ತದ ಅಂತೇಳಿ ಭಕ್ತರು. ಆ ಭಕ್ತರ ಇಂಗಿತವನ್ನರಿದು ಅವರ ಮನದಿಚ್ಛೆಯ ಸಲ್ಲಿಸಬಲ್ಲಡೆ ಆತ ಪರಮ ಜಂಗಮ. ನನ್ನ ಇಚ್ಛೆ ಕಿಂಗದಪ್ಪ, ನಾವು ಆಡ್ಬೇಕತ್ತೀನಿ ಅಂತ ತನ್ನ ಇಚ್ಛೆಯನ್ನ ವ್ಯಕ್ತಪಡಿಸೋದಕ್ಕಿಂತ ಭಕ್ತರ ಇಚ್ಛೆ, ಭಕ್ತರ ಅವಶ್ಯಕತೆ ಏನದ ಅಂತ ತಿಳ್ಕೊಂಡು ಅದನ್ನ ಮಾಡಿದ್ರೆ ನಮ್ಮ ದೊಡ್ಡ ಜಂಗಮ, ದೊಡ್ಡ ಪರಮ ಜಂಗಮ. ಏನಾಗ್ತಾನಂತಂದ್ರ ಇವರೆಲ್ಲ ಕೈ ಹಚ್ಚಿದ್ರೆ ತಂದಿಂತ ಕೆಲಸ ಆಯ್ತು ಬಿಡಪ್ಪ ಅಂತೇಳಿ ಎಲ್ಲರೂ ಇನ್ನಷ್ಟು ಖುಷಿ ಪಡ್ತಾರ. ಇವ ತನಗೇನ್ ತಿಳಿತದ ಅದು ಮಾಡೋದಕ್ಕಿಂತ ಅವ್ರಿಗೆ ಏನ್ ತಿಳಿದದ ಅದು ಮಾಡಿದ್ರೆ ಅವ್ರು ಖುಷಿ ಪಡಿಲಾರ್ದ ಏನ್ ಮಾಡ್ತಾರೆ. ಅದಕ್ಕೆ ಅವ ಪರಮ ಜಂಗಮ, ದೊಡ್ಡ ಜಂಗಮ. ಎಲ್ಲ ಭಕ್ತರ ಮನಸ್ಸು ತಿಳ್ಕೊಂಡು ಭಕ್ತರಂಗ ಹೊಂದ್ಕೊಂಡು ಅನ್ನಂದ್ರ ಅವ ಪರಮ ಜಂಗಮ. ಆ ಭಕ್ತ ನನ್ನದು ನಾನೆಂದು ನುಡಿದಡೆ ಜಂಗಮರಿಗೆ ನಾನೇ ಮಾಡಿ, ನಾವು ದುಡಿದು ಕೊಟ್ರೆ ನೀ ತಿಂದು ಬದುಕಿದಿ, ನಮ್ಮ ಆಸ್ತಿ ದಾನ ಮಾಡಿದ್ರೆ ಇದು ಮಾಡಿದಿ ಅಂತೇಳಿ ಅಂದು ಅಂತಾರ. ಹೆಂಗೇನಾರ ಅಂದ್ರು ಅಂತಂದ್ರೆ ಏನಾಗ್ಯದ, ಆ ಭಕ್ತ ನನ್ನದು ನಾನೆಂದು ನುಡಿದಡೆ ನಾಯಿಯ ಮಾಂಸ ಸತ್ತ ಹೆಣದ ಮಲವು ನಾಯಡಗು. ಅಂತ ಭಕ್ತರ ಸಂಪತ್ತು ಏನದಪ್ಪ ಅಂತಂದ್ರ ಸತ್ತ ನಾಯಿ ಮಾಂಸ ಇದ್ದಂಗ, ಆ ಸತ್ತ ಹೆಣದ ಮಲ, ಸತ್ತ ನಾಯಿ ಮಲ ಇದ್ದಂಗ ಅಂತ ಅವ್ರ ಸಂಪತ್ತು.
ಅಂತ ಶ್ರೀಮಂತಿಕೆ ತಗೊಂಡು ಏನ್ ಮಾಡ್ಬೇಕು? ಒಳ್ಳೆ ಗುಣ ಏನ್ರಿ ಅದು? ಜಂಗಮರಿಗೆ ಕೊಟ್ಟು ಆಮೇಲೆ ಹೀಯಾಳಿಸಿದ್ದು ಅದು ಒಳ್ಳೇದ? ಯಾರು ಸಮಾಜ ಕಾರ್ಯ ಮಾಡ್ತಾರ, ಯಾರು ನಿಸ್ವಾರ್ಥಿಯಾಗಿ ಸಾಮಾಜಿಕ ಕಳಕಳಿ ಉಳ್ಳವರಾಗಿರ್ತಾರ, ಅವ್ರು ಏನೋ ಒಂದು ಕೆಲಸ ಮಾಡುವ ಸಮಯದಲ್ಲಿ ಅದರೊಳಗ ಸಂಪತ್ತು ವಿನಿಯೋಗ ಮಾಡಿ ಮತ್ತದು ನಾ ಮಾಡೀನಿ ಅಂಥೇಳಿ ತಲೆಗೆ ಇಟ್ಕೊಂಡಿದ್ರಂತಂದ್ರ ಅವ್ರದ್ದು ಸತ್ತ ನಾಯಿಯ ಮಾಂಸ, ಸತ್ತ ನಾಯಿಯ ಮೊಲ ಇದ್ದಂಗಂತ ಅವ್ರ ಸಂಪತ್ತು. ಪಂಚಪೀಠದವರಿಗೆ ನಾವೇ ನಿಮಗ ಎಲ್ಲ ಆಸ್ತಿ ಪಾಸ್ತಿ ಕೊಟ್ಟು ನಾವೇ ನಿಮಗೆ ಸಾಕಿವಿ, ನಾವೇ ಮೇಜರ್ ನಿಮ್ ಬೆನ್ನೆಲುಬು ಅಂತೇಳಿ ಮಾಡಿದ್ದು ಹೋಗಿ ಹೇಳಿಸಿ ಅವ್ರದೇ ಒಂದೆರಡು ಪೀಠ ನಮಗ ಕೊಡು ಅಂತೇಳಿ ಕೇಳಿ, ನೀವು ಕೊಡ್ಲಿಲ್ಲ ಅಂದ್ರೆ ನಮ್ಮವೇ ಪೀಠ ಮಾಡ್ಕೋತೀವಿ ಅಂತೇಳಿ ಮಾಡ್ಕೊಂಡದ್ದು ಅದ್ರದ್ದು ಫಲ ಏನಾಗ್ಲಿಕ್ಕತ್ತದ? ನಿಮ್ ಕಣ್ಣೆದ್ರೆ ಕಾಣ್ಲಿಕ್ಕತ್ತದ. ಅಂತ ಸಂಪತ್ತು ಏನದ? ನಾಯಿಯ ಮಾಂಸ, ಸತ್ತ ಹೆಣದ ಮಲ ಅಂತ ಹೇಳಂತಾರ. ಅಲ್ಲಿ ಏನಂತಂದ್ರೆ ನಿಮಗ ಈಗ ಹೊಸದಾಗಿ ಏನು ಹೊಸ ಜನರೇಷನ್ ಏನ್ ಬಂದದಲ್ಲ, ಅದು ಕಚಡ ಜನರೇಷನ್ ಅದ. ಅದು ಸರಿಗಿಲ್ಲ, ಇವ್ರಲಿಂತ ಕೆಟ್ಟದ. ಹಿಂದಿನ ಹಿರಿಯರು ಜಂಗಮರಿಗೆ ಕರ್ಕೊಂಡೇ ಊಟ ಮಾಡ್ಬೇಕಂತೇಳಿ ಸಂಜೆ 4-5 ಆದ್ರೂ ಜಂಗಮರಿಗೆ ಕಾಯ್ಕೊಂಡು ಕೂತು ಊಟ ಮಾಡ್ಯಾರ ಮೊದಲಿನವರು. ಅವ್ರ ಅಜ್ಜದೇರು ಅವ್ರ ಅಪ್ಪದೇರು ವೀರಶೈವ ಪದ್ಧತಿ ಫಾಲೋ ಮಾಡಬೇಕು ಅಂತೇಳಿ ಗುರು ಲಿಂಗ ಜಂಗಮ ಗುರುಗಳಿಗೆ ಹೋಗಿ ಮಠದಾಗ ನಮಸ್ಕಾರ ಮಾಡಿ ಬರ್ತಿದ್ರು, ಗುರುಗಳ ಜೊತೆಗೆ ಮಾತನಾಡ್ತಿದ್ರು. ಅಲ್ಲಿ ಅವರು ಗುರುಗಳು ಹೇಳಿದ ವೇದ ಪಾಠಗಳು ಕೇಳ್ತಿದ್ರು. ಮನೆಗೆ ಬಂದು ಲಿಂಗ ಪೂಜೆ ಮಾಡ್ಕೊತಿದ್ರು. ಮತ್ತೇನ್ ಮಾಡ್ತಿದ್ರು? ಜಂಗಮರಿಗೆ ಮನೆಗೆ ಕರ್ಕೊಂಡು ಊಟ ಮಾಡ್ತಿದ್ರು. ವಿಭೂತಿ ರುದ್ರಾಕ್ಷಿ ಮಂತ್ರಗಳನ್ನೆಲ್ಲ ಬಳಸಿಕೊಂಡು ಪೂಜೆ ಮಾಡ್ತಿದ್ರು. ಇವೆಲ್ಲ ಮಾಡಿದ ಮೇಲೆ ನಾವು ಉಂಡದ್ದು ಪ್ರಸಾದ, ನಾವು ಕುಡಿದದ್ದು ಪಾದೋದಕ ಅಂತೇಳಿ ಅವರು ಆ ರೀತಿ ಹಿಂದಿನ ಹಿರಿಯರು ಸಾಧನೆ ಮಾಡ್ತಿದ್ರು. ಅಷ್ಟಾವರಣಗಳ ಸಂಪನ್ನರಿದ್ರು ಮೊದಲಿನ ಹಿರಿಯರು. ಹೊಟ್ಟಿ ಬೇಕಾದಷ್ಟು ಹಸ್ತರ್ನು ಜಂಗಮರು ಬರಲಿಲ್ಲ ಅಂತಂದ್ರ ಅವ್ರು ಹಂಗೆ ಉಪವಾಸ ಇದ್ದಾರ. ಅಂತ ನಿಷ್ಠಾವಂತ ಭಕ್ತರು. ಅವ್ರು ಮಾಡಿದ್ದ ಸಂಪತ್ತು ಅದು ಸತ್ಕಾರ್ಯಕ್ಕೆ ಸಲ್ಯದ. ಮುಂದಿನವ್ರು ಬಂದಾರ ನೋಡ್ರಿ, ಅವ್ರ ಉತ್ತರಾಧಿಕಾರಿಗಳು, ಅವರೆಲ್ಲ ಫಾಲ್ತು ಅದರ ಲಪಡ ಮಾಡ್ಕೋತ ಈ ಧರ್ಮದ ಕಾರ್ಯಗಳಿಗೆಲ್ಲ ಅಪಾರ್ಥಗಳನ್ನ ಕಲ್ಪಿಸಿಕೋತ ತಾವು ದಾರಿ ತಪ್ಪ್ಯಾರ. ಮತ್ತ ಸಮಾಜಕ್ಕೂ ಅವ್ರಲಿಂತ ಏನು ಉಪಯೋಗ ಇಲ್ಲ. ಒಳ್ಳೆ ಇನ್ನೊಂದಿಟ್ಟು ಅನಾನುಕೂಲನೇ ಆಗ್ಲಿಕ್ಕತ್ತದ, ಅಸಹ್ಯನೇ ಆಗ್ಲಿಕ್ಕತ್ತದ. ಏನ್ ಹೇಳ್ಬೇಕಂತೀರೇನು ಮಾಂತೇಶ್ ಗುರುಗಳು? ಇವತ್ತ ಸಂಡೇ ಮತ್ತೆ ಹೇಳ್ಬೇಕಿಲ್ಲ. ಆಯ್ತು, ನಮ್ಮದು ಇದು ವಚನ ಮುಗಿಸಿಕೆ ಬಿಟ್ಬಿಡ್ತೀವಿ. ವಿಚಾರ ಸಾಗರ ಹೇಳಲ್ಲ, ನಿಮ್ಮದು ಯೋಗನೆ ಮಾಡ್ಬಿಡ್ರಿ. ಇವ್ರು ಏನ್ ನಿರೂಪಕರು, ಯಾರ ಜವಾಬ್ದಾರಿ ನಿಂತ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಸುಮ್ ಕುಂದಿರ್ತೀರಿ. ಇಲ್ರಿ ಅದ್ರ ನಿನ್ನೆ ಹೇಳಿದ್ದು ನೀವು ಸಮಯ ಕರೆಕ್ಟ್ ಬಂದ್ಬಿಟ್ರೆ ನಿಮ್ದ ಕಾರ್ಯಕ್ರಮ ಚಲೋ. ಹೌದು, 6:15 ನೀವ ಬಂದು ಅಂತ ಹೇಳಿದ್ರಿ ನಮ್ಗೆ ನಿನ್ನೆ. ಅಂತ ಹೇಳಿದ್ರಿ. ಮುಗಿತವ್ರ ಅಪ್ಪ ಇದು ವಚನ ಮುಗಿತಂದ್ರೆ ಚಲೋ ಮಾಡ್ಬಿಟ್ಟು. ಅದಕ್ಕೆ ಇಂಥ ಸಂಪತ್ತನ್ನ ಓಡಲಾರದ ಮೃಗವು ಶ್ವಾನಂಗೆ ಮಾಂಸವ ನೀವಂತೆ. ಮೃಗ ಅದು ಬ್ಯಾಟಿಯಾಡಿ
ಬೇಟೆಯಾಡಿ ಶ್ವಾನವನ್ನೇ ಹೊಡ್ಕೊಂಡು ತಿನ್ನಂತ ಮೃಗ ಇವೆಲ್ಲ ಏನಾತವ? ಸಿಂಹಗಳು, ಹುಲಿಗಳು, ಮಾಂಸಾಹಾರಿ ಪ್ರಾಣಿಗಳು, ಶುದ್ಧ ಮಾಂಸಾಹಾರಿ ಪ್ರಾಣಿಗಳು ಏನದವಲ್ಲ, ಅವ್ರದ್ದು ಮೈ ಒಳಗಿನ ಶಕ್ತಿ ಕಡಿಮೆ ಆದ್ಮೇಲೆ ನಿಜವಾದ ನರಕ ಆರಂಭ ಆಗ್ತದ. ಅವಕ್ಕೆಲ್ಲ ಅವು ಉಪವಾಸ ಸಾಯ್ತವೆ ಹೊರತು ಹುಲ್ಲು ತಿನ್ನಂಗಿಲ್ಲ, ಬೇರೆ ಏನು ತಿನ್ನಂಗಿಲ್ಲ, ಮಾಂಸನೇ ತಿಂದು ಬದುಕಬೇಕು. ಅವು ಎಂತ ಕರ್ಮ ಇರ್ಬೇಕು ಅವ್ರದ್ದು. ಶೇರ್ ಭೂಕಾ ಮರ್ತಾ ಹೈ ಮಗರ್ ಘಾಸ್ ನೈ ಖಾತೆ ಅಂತ. ಹುಲಿ ಉಪವಾಸ ಬಿದ್ದು ಸಾಯ್ತದೆ ಹೊರತು ಹುಲ್ಲು ತಿನ್ನಂಗಿಲ್ಲ ಅಂತ. ಹಂಗ ಅದು ಏನಾಗ್ತದ, ಕಡಿಗೆ ಶಕ್ತಿ ಕಡಿಮೆ ಆದ್ಮೇಲೆ ಅದು ಒಂದ್ ಕಡೆ ತಲಿ ತಿರುಗಿ ಉಪವಾಸ ಇದ್ದು ತಲಿ ತಿರುಗಿ ಒಂದ್ ಕಡೆ ಬೀಳ್ಲಕತ್ತು ಅಂತಂದ್ರ ಆ ಸಿಂಹದ ಚರ್ಮ ಹರ್ಕೊಂಡು ಅದ್ರ ಮಾಂಸ ಈ ನಾಯಿಗಳು ತಿಂತಾವ. ಮೊದಲು ನಾಯಿಗಳಿಗೆ ಬೇಟೆಯಾಡಿ ಸಿಂಹ ತಿಂದಿರ್ತದ, ಮುಂದ ಸಿಂಹ ಅಶಕ್ತಾಗಿ ಮೂಲಿಗೆ ಬಿದ್ಮೇಲೆ ಅದ್ರ ಮಾಂಸ ಈ ನಾಯಿಗಳು ತಿಂತಾವ. ಹಂಗ ಇದು ಓಡಲಾರದ ಮೃಗವು ಶ್ವಾನಂಗೆ ಮಾಂಸವನಿಯಂತೆ ಇವಂತೆ. ಇಂಥ ಒಂದು ಅಪಾರ್ಥ ಆಗ್ತದ. ಇದು ಕಾರಣ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಬೇಡದೆ ಮಾಡುವ ಭಕ್ತನುಂಟಾದಡೆ ಬೇಡದೆ ಮಾಡಿಸಿಕೊಂಬುವ ಜಂಗಮದ ಅಪೂರ್ವವಯ್ಯ. ಅದಕ್ಕೆ ಬಸವಣ್ಣವರು ಒಂದ್ ಕಡೆ ಹೇಳ್ತಾರ, ಏನ್ ಹೇಳ್ತಾರ? ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಮತ್ ಮುಂದಿನ ಸಾಲು, ನಾಯಿ ಹಾಲು ನಾಯಿಗಲ್ಲಿದೆ, ಪಂಚಾಮೃತಕ್ಕೆ ಸಲ್ಲದಯ್ಯ. ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಹೆಂಗ ವಚನ? ನಾಯಿಯ ಮನೆ ಹಾಲು ನಂದಾಗಿ ಕೊಡುವಳೆ. ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಅಂತಂದ್ರ ಮಾಡಿನಿ ಕೊಟ್ಟಿನಿ ಅಂತೇಳಿ ಏನಾರ ತಲೆಯಾಗಿ ಇಟ್ಕೊಂಡಿದ್ರು ಮುಗಿದು ಹೋಯ್ತು. ಅವರೆಲ್ಲ ಪರಮ ಪಾಪಿಷ್ಟ್ರು. ಅದು ಪಾಪ ಬಿಡಂಗಿಲ್ಲ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯ. ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆಯ. ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಏನ್ ಮಾಡಿರಿ? ಶರಣರಿಗೆ ಮಾಡಿರಿ, ಸತ್ಕಾರ್ಯಕ್ಕೆ ಮಾಡಿರಿ. ಅದನ್ನು ಮಾಡಿದ್ದು ತಲೆಯಾಗಿ ಇಟ್ಕೋಬೇಡ್ರಿ. ಮತ್ತ ಮಾಡಿದ್ದೇನಾರ ತಲೆಯಾಗಿತ್ತು ಅಂತಂದ್ರೆ ಅದೇನಾಗ್ತದಂತಂದ್ರ ಅದು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡ್ತದ. ವೇಸ್ಟ್ ಆಗಿರ್ತದೆ. ಮಾಡಿದ್ದು ವೇಸ್ಟ್ ಆಗಿ ಏನಾಗ್ತದ? ಮಾಡಿದೇನೆಂಬುದು ಮನದಲ್ಲಿ ಒಲೆ ಅದೊಂದದ ನೋಡ್ರಿ ವಚನ. ಮಾಡಿದೇನೆಂದು ಮನದಲ್ಲಿ ತಿಳಿದರೆ ಏರಿಸಿ ಕಾಡಿತ್ತು. ಮಾಡಿದೇನೆಂಬುದು ಮನದಲ್ಲಿ ಒಳ್ಳೆ ಇಲ್ಲೇ ಬರ್ತದ. ಅದನ್ನು ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಒಂದು ಕಡೆ ಬರ್ತದ. ಇನ್ನ ಒಂದ್ ಕಡೆ ಮಾಡಿದೆನೆಂಬುದು ಮನದಲ್ಲಿ ಒಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆನೆನ್ನದಿರಾ ಲಿಂಗಕ್ಕೆ, ಮಾಡಿದೆನೆನ್ನದಿರಾ ಜಂಗಮಕ್ಕೆ.
ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದಡೆ ಬೇಡಿತ್ತ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರ ವಚನ ಸರಿಯಾಗಿ ಯಾರು ಓದಿ ಅರ್ಥ ಮಾಡ್ಕೊಂಡಿರ್ತಾರ ಅವರು ಇದನ್ನ ಈ ಸಮಾಜವನ್ನ ಈ ಮಟ್ಟಿಗೆ ತರ್ತಾ ಇರ್ತಿದ್ದಿಲ್ಲ. ಅಕಟಕಟ ಶಿವ ನಿನಗೆನಿತು ಕರುಣವಿಲ್ಲವಲ್ಲ, ಅಕಟಕಟ ಶಿವ ನಿನಗೆನಿತು ಕೃಪೆ ಇಲ್ಲವಲ್ಲ, ಏಕೆ ಪುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ ಪುಟ್ಟಿಸಿದೆ ಪರಲೋಕ ದೂರನ. ಏನು ಕರುಣೆನೇ ಇಲ್ಲಲ್ಲಪ್ಪ ಶಿವನೇ ನಿನಗ, ಇಹಲೋಕ ದುಃಖಿ, ಈ ಜಗತ್ತಿನಾಗ ಹುಟ್ಟಿಸಿದಿ, ಈ ಸಂಸಾರದಾಗ ಏನಾರ ಖುಷಿ ಅದೇನು, ಇದ್ರಾಗನು ದುಃಖ ಪಡ್ಲಕತ್ತೀನಿ, ಕಷ್ಟನೇ ಕಷ್ಟ. ಇಹಲೋಕ ದುಃಖಿ, ಮತ್ತೆ ಪರಲೋಕ ದೂರ. ಆಧ್ಯಾತ್ಮ ಸಾಧನೆ ಮಾಡ್ಬೇಕಂತಂದ್ರ ಮನಸ್ಸು ಬರಲ್ದು, ಅದನ್ನೂ ಒಂದು ಅಂತದ್ ಮಾಡಿ ಇಟ್ಬಿಟ್ಟಿದೆ. ಏಕೆ ಪುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ ಪುಟ್ಟಿಸಿದೆ ಪರಲೋಕ ದೂರನ. ಮತ್ತೆ ನಂತರ ಎನಗಾಗಿ ಬೇರೆ ತರುಮರಾದಿಗಳು ಇದ್ದಿರಲಿಲ್ಲವೇ, ಈ ಭೂಮಿ ಮೇಲೆ ನನಗೆ ಹುಟ್ಟಿಸೋದ್ರ ಬದಲು ಯಾವರೇ ಗಿಡ ಮರಗಳು ಹುಟ್ಟಿಸ್ಲಕ್ ಆಗ್ತಿದ್ದಿಲ್ಲೇನಪ್ಪ, ನನಗ್ಯಾಕೆ ಹುಟ್ಟಿಸಿದಿ ಈ ಭೂಮಿ ಮೇಲೆ. ಅರಿದಡೆ ಒದ್ದಲೀವನೇ ಈ ಸಂಸಾರವನ್ನು. ನನಗ ಒಂದು ನಾಲೆಜ್ ಜ್ಞಾನ ಅನ್ನೋದಿತ್ತು ಅಂತಂದ್ರ ಇಂಥ ಭೂಮಿ ಮೇಲೆ ಹುಟ್ಟಿ ಇಂಥ ಸಂಸಾರನ ಮಾಡ್ತಿದ್ನೇನು. ನನಗೆ ಜ್ಞಾನ ಇಲ್ಲದಕ್ಕೆ ಹಿಂಗಾಯ್ತು. ಯಾಕೆ ನಾನು ಹಿಂಗಾದೆ, ನನಗೆ ಯಾಕೆ ಇದು ಬಂದು ಕಂಡು ಬಿತ್ತು, ಈ ಭೂಮಿ ಮೇಲೆ ಯಾಕೆ ಹುಟ್ಟಿದ್ನಿ ಅಂತಂದ್ರ ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ. ನನ್ನೊಳಗಿರುವ ಆತ್ಮ ಚೈತನ್ಯ, ಬ್ರಹ್ಮಾಂಡದೊಳಗಿರುವ ಬ್ರಹ್ಮ ಚೈತನ್ಯ ಅರಿವು ಅಂತೇನದಲ್ಲ, ಅದೇ ಲಿಂಗ. ಆ ಲಿಂಗದ ಬಗ್ಗೆ ನನಗೆ ಅರಿವು ಇರ್ಲಾರ್ದಂಗ ಅರಿವುಗೇಡಿಯಾಗಿ ಬದುಕಿದ್ದಕ್ಕ ಮತ್ತೊಂದ್ಸರಿ ಹುಟ್ಟಬೇಕಾಯ್ತು. ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ, ಮತ್ತೆ ಹಿಂದಣ ಜನ್ಮದಲ್ಲಿ ಜಂಗಮವ ಜರಿದೆನಾಗಿ. ಮತ್ತ ಯಾರೇ ನಮ್ಗ ಆತ್ಮಜ್ಞಾನ ಮಾಡಿ ಕೊಡಬೇಕು ಅಂತೇಳಿ ನಮ್ಮ ಸಮೀಪ ಬಂದು ಉಪದೇಶ ಮಾಡಿದ್ರು ಸಹಿತ ಆ ಜಂಗಮರ ಉಪದೇಶ ಕೇಳಲಾರದೆ ನಾವೇನ್ ಮಾಡಿ ಹೊಳ್ಳಿ ಅವರಿಗೆ ಬೈದು ಕಳಿಸಿಬಿಟ್ಟಿವಿ. ಹೀಗಾಗಿ ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಣ ಜನ್ಮದಲ್ಲಿ ಜಂಗಮವ ಜರಿದನಾಗಿ ಅಂತೇಳಿ ಆ ಒಂದು ಕಾರಣಕ್ಕೆ ನಾನು ಇಲ್ಲಿ ಹುಟ್ಟಿ ಬಂದೀನಿ ಮತ್ತ ಅಂತ ಹೇಳಕತ್ತಾನು. ಯಾವ ಕಾರಣಕ್ಕೆ ಇಲ್ಲಿ ಹುಟ್ಟಿ ಬಂದೀನಿ ನಾನು. ಅಕಟಕಟ ಶಿವನಿಗೆನಿತು ಕರುಣೆ ಇಲ್ಲವಲ್ಲ. ನನ್ನ ಮ್ಯಾಲ ಎಷ್ಟು ಆಕ್ಷನ್ ತಗೊಂಡ್ಬಿಟ್ಟಿದಪ್ಪ ಈ ಭೂಮಿ ಮೇಲೆ ಹುಟ್ಟಿಸಿ ಅಂತೇಳಿ. ಈ ಭೂಮಿ ಮೇಲೆ ಹುಟ್ಟಿದ್ರ ಬಗ್ಗೆ ಏನು ಅಭಿಮಾನ ಪಡಬೇಡ್ರಿ, ಇಲ್ಲೇ ಇರ್ಬೇಕಂತೇಳಿ ಏನ್ ಬಡದಾಡ್ಬೇಡ್ರಿ ಅಂತ. ಇಲ್ಲೇ ಇರ್ಬೇಕು, ಅದು ಬೇಕಾದಷ್ಟ ಅಲ್ಲಿ ಅದೇನು ಈ ಶರೀರ ಕೊಳತೋಲಿ ಶರೀರದೊಳಗಿನ ಎಲುಬುಗಳು ಮುರಿದ್ರೂ, ಶರೀರದೊಳಗಿನ ಹುಳ ಬಿದ್ದರೂ ನಾವು ಇಲ್ಲೇ ಬದುಕಿರ್ಬೇಕು, ಈ ಶರೀರದಾಗೆ ಬದುಕಿರ್ಬೇಕು, ಈ ಜಗತ್ತಿನಾಗೆ ಬದುಕಿರ್ಬೇಕಂತೇಳಿ ಅದು ಏನು ದೊಡ್ಡ ಬದುಕದೇ ಒಂದು ದೊಡ್ಡ ಸಾಧನೆ ಅಲ್ಲ. ಅದಕ್ಕೆ ಗುರುಲಿಂಗ ಜಂಗಮರ ಒಂದು ಸಾಧನೆ ಮಾಡ್ಕೊತಿದ್ರಿ ಅಂತಂದ್ರೆ ಬದುಕ್ರಿ. ಆದ್ರೆ ಅದು ಇಲ್ಲದೆ ಅದು ಮಾಡ್ಲಾರ್ದೆ ಸುಮ್ಮನೆ ಉಣ್ಕೋತ್ ತಿನ್ಕೋತ್ ಬದುಕಿರ್ತೀನಿ ಅಂದ್ರೆ ಏನು ಉಪಯೋಗ ಇಲ್ಲ. ಅಕಟಕಟ ಶಿವ ನಿನಗೆನಿತು ಕರುಣೆಯಿಲ್ಲವಲ್ಲ, ಅಕಟಕಟ ಶಿವ ನಿನಗೆನಿತು ಕೃಪೆ ಇಲ್ಲವಲ್ಲ. ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ ಹುಟ್ಟಿಸಿದೆ ಪರಲೋಕ ದೂರನ. ಕೂಡಲ ಸಂಗಮ ದೇವ ಕೇಳಯ್ಯ, ಎನಗಾಗಿ ಬೇರೆ ತರುಮರಾದಿಗಳು ಇದ್ದಿರಲಿಲ್ಲವೇ ಅಂತ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಮುಂದಿನ ದಿನ ಮಾಡ್ತೀರಿ ಮಾಡಿ.